ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ, ಜಿ ಎಸ್ ಟಿ ಪೋರ್ಟಲ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ನಿಮ್ಮ ಕರೆಂಟ್ ಅಕೌಂಟ್ ಡೀಟೇಲ್ಸ್ನ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ ಅಮೆಂಡ್ಮೆಂಟ್ ಹತ್ರ ಆ್ಯಡ್ ಮಾಡಬೇಕು. ಸಪೋಸ್ ನೀವು ರಿಜಿಸ್ಟ್ರೇಷನ್ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ನೀವು ಫೈಲ್ ಮಾಡೋದಕ್ಕೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿರಲೇಬೇಕು. ಎಲ್ಲಪ್ಪ ಅಮೆಂಡ್ಮೆಂಟ್ ಹಾಕೋದು, ಯಾವ ರೀತಿ ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಏನಾದರೂ ಆಗಿದ್ರೆ ಕರೆಂಟ್ ಅಕೌಂಟ್ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ ರೀತಿ ಅಮೆಂಡ್ಮೆಂಟ್ ಮಾಡಬೇಕಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನೀವೇನಾಗಬೇಕು ಅಂತಂದರೆ ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಪೋರ್ಟಲ್ಗೆ. ಜಿ ಎಸ್ ಟಿ ಯೂಸರ್ ನೇಮ್ ಲಾಗಿನ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀರಾ. ಅಲ್ಲಿ ಬಂದು ಸರ್ವೀಸಸ್ ಹತ್ರ ಬಂದು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಹತ್ರ ಬರಬೇಕಾಗುತ್ತೆ. ಸರ್ವಿಸ್ ಹತ್ರ ಬಂದು ಎಲ್ಲಿಗೆ ಬರಬೇಕು, ರಿಜಿಸ್ಟ್ರೇಷನ್ ಹತ್ರ ಬರಬೇಕು. ರಿಜಿಸ್ಟ್ರೇಷನ್ ಹತ್ರ ಬಂದಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ನಾನ್ ಕೋರ್ ಫೀಲ್ಡ್ ಅಂತ ಇರುತ್ತೆ ನೋಡಿ. ಇಲ್ಲಿ ಗೈಸ್ ಅಮೆಂಡ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ ನಾನ್ ಕೋರ್ ಫೀಲ್ಡ್, ಇಲ್ಲಿ ಫಸ್ಟ್ನೇ ಲೈನಿಂದ ಮೂರನೇದಿದೆ ನೋಡಿ, ಅಮೆಂಡ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್ ನಾನ್ ಕೋರ್ ಫೀಲ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ಗೈಸ್ ನೀವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತ. ನೀವು ಅಲ್ಲಿ ಬ್ಯಾಂಕ್ ಅಕೌಂಟ್ ಸೆಕ್ಷನ್ಗೆ ನೀವು ಹೋಗಬೇಕಾಗುತ್ತೆ ಗೈಸ್. ಸೊ ಬ್ಯಾಂಕ್ ಅಕೌಂಟ್ ಸೆಕ್ಷನ್ಗೆ ನೀವು ಹೋದಾದ್ಮೇಲೆ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಈಗ ಆಲ್ರೆಡಿ ನೀವೇನಾದರೂ ಆ್ಯಡ್ ಮಾಡಿದರೆ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದನ್ನು ನಿಮಗೆ ಬೇಡಪ್ಪ, ನಾವು ಬೇರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆ್ಯಡ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಇಲ್ಲಿ ಎಡಿಟ್ ಅಂತ ಕೊಡಬೇಕಾಗುತ್ತೆ ಗೈಸ್. ಇಲ್ಲ ನಾವು ಇನ್ನೊಂದು ಅಕೌಂಟ್ ಬೇರೆ ಅಕೌಂಟ್ ಆ್ಯಡ್ ಮಾಡ್ತೀವಿ ಅಂದರೆ ಮೇಲ್ಗಡೆ ಟೋಟಲ್ ನಂಬರ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಒಂದಿರುತ್ತವ ಎರಡೊಂದು ಹಾಕ್ಬಿಟ್ಟು ಕೆಳಗಡೆ ಆ್ಯಡ್ ನೀವು ಅಂತಲೂ ಕೂಡ ನೀವು ಕೊಡಬೇಕಾಗುತ್ತೆ ಗೈಸ್. ನಾನೀಗ ಇಲ್ಲಿ ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹಾಕೊಂಡಿದ್ದೆ, ಅಲ್ಲಿ ನಾನು ಕರೆಂಟ್ ಅಕೌಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನೇ ನಾನು ಎಡಿಟ್ ಕೊಡ್ತಾ ಇದ್ದೀನಿ ಗೈಸ್. ಸೊ ಎಡಿಟ್ ಕೊಟ್ಟು ನೋಡೋಣ ಗೈಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಏನು ಕತೆ ಅಂತ. ಎಡಿಟ್ ಕೊಟ್ಟರೆ ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು, IFSC ಕೋಡ್ ಬೇಕು, ಮತ್ತೆ ಬ್ಯಾಂಕ್ ಪ್ರೂಫಿಗೋಸ್ಕರ ಡಾಕ್ಯುಮೆಂಟ್ ಕೇಳ್ತಾರೆ. ಏನಪ್ಪ ಅಂತಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ಕಿನ ಫಸ್ಟ್ ಪೇಜ್ ಫೋಟೋ ಆಗಿರ್ಬೋದು, ಅಥವಾ ಕ್ಯಾನ್ಸಲ್ಡ್ ಚೆಕ್ನ ನೀವು ಡಾಕ್ಯುಮೆಂಟ್ ರೀತಿಯಲ್ಲಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಜಸ್ಟ್ ನಿಮ್ಮ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಹಾಕ್ಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬಿಟ್ಟು IFSC ಕೋಡ್ ಹಾಕ್ಬಿಟ್ಟು ಗೆಟ್ ಅಡ್ರೆಸ್ ಅಂತ ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಫುಲ್ಲು ಬರುತ್ತೆ. ಸೊ ಅಲ್ಲಿ ಅದು ಬಂದಿದ ತಕ್ಷಣ ವ್ಯಾಲಿಡೇಟ್ ಅಕೌಂಟ್ ಡೀಟೇಲ್ಸ್ ಅಂತ ಜಸ್ಟ್ ನೀವು ಕೊಟ್ಟರೆ ಬ್ಯಾಂಕ್ ಸ್ಟೇಟ್ಮೆಂಟು ಅಥವಾ ಕ್ಯಾನ್ಸಲ್ಡ್ ಚೆಕ್ ಅಪ್ಲೋಡ್ ಮಾಡಿ ಜಸ್ಟ್ 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು ಆ್ಯಡ್ ಆಗುತ್ತೆ ಗೈಸ್, ಜಸ್ಟ್ ಆ್ಯಡ್ ಆಗುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂ ಕೊಟ್ಬಿಟ್ಟು ಏನಪ್ಪ ಮಾಡಬೇಕಂತಂದ್ರೆ ನೀವು ಇನ್ನು ಅಲ್ಲಿ ಬ್ಯಾಂಕ್ ಪ್ರೂಫ್ ನಾನು ಹೇಳಿದ್ನಲ್ಲ, ಈಗ 3 ಥರ ಪ್ರೂಫ್ ಇರುತ್ತೆ. ಕ್ಯಾನ್ಸಲ್ಡ್ ಚೆಕ್ ಇರುತ್ತೆ, ಬ್ಯಾಂಕ್ ಫಸ್ಟ್ ಪೇಜ್ ಆಫ್ ಪಾಸ್ಬುಕ್ ಇರುತ್ತೆ, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ. ಈ ಮೂರನ್ನು ಹಾಕ್ಬಿಟ್ಟು ಡೇಟ್ ಆಫ್ ಅಮೆಂಡ್ಮೆಂಟ್ ಹಾಕಬೇಕಾಗುತ್ತೆ ಗೈಸ್. ನೀವು ಡೇಟ್ ಆಫ್ ಅಮೆಂಡ್ಮೆಂಟು ಡೀಟೇಲ್ಸ್ ಹಾಕಿದ್ಮೇಲೆ ರೀಸನ್ ಬರೀಬೇಕಾಗುತ್ತೆ. ರೀಸನ್ ನೀವು ಫಾರ್ ಆ್ಯಡಿಂಗ್ ಎ ಕರೆಂಟ್ ಅಕೌಂಟ್, ನಿಮಗೆ ಏನು ರೀಸನ್ ಬರುತ್ತೆ, ಏನಕ್ಕೋಸ್ಕರ ಆ್ಯಡ್ ಮಾಡ್ತಾ ಇದ್ದೀರಾ ಅಥವಾ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಲೈನಲ್ಲಿ ನೀವು ರೀಸನ್ ಬರ್ದು 1 ಸೆಕೆಂಡ್ ಗೈಸ್ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ನಾನಿಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಡೇಟ್ ಆಫ್ ಅಮೆಂಡ್ಮೆಂಟ್ ಕೇಳುತ್ತೆ. ಡೇಟ್ ಆಫ್ ಅಮೆಂಡ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೀಸನ್ ಫಾರ್ ಎ ಅಮೆಂಡ್ಮೆಂಟ್ ನಾನು ಹೇಳಿದ್ನಲ್ಲ ಈಗ. ಸೊ ರೀಸನ್ ಬರೀರಿ ಫಾರ್ ಆ್ಯಡಿಂಗ್ ಎ ನ್ಯೂ ಕರೆಂಟ್ ಅಕೌಂಟ್, ದಟ್ಸ್ ಇಟ್ ಗೈಸ್. ಸೊ ಈ ರೀತಿ ನೀವು ಆ್ಯಡ್ ಮಾಡಿರ್ತೀರಾ. ಜಸ್ಟ್ ಆ್ಯಂಡ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು. ಸೊ ಅದು ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ. ಚೇಂಜ್ ನಾವು ಎಕ್ಸಿಸ್ಟಿಂಗ್ ಇರೋದನ್ನ ನಾನು ಚೇಂಜ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅನದರ್ ಅಕೌಂಟು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕರೆಂಟ್ ಅಕೌಂಟ್ ಡೀಟೇಲ್ಸು ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಸೊ ಕಂಟಿನ್ಯೂ ಅಂತ ಕೊಟ್ಕೊಂಡು ನೆಕ್ಸ್ಟು OTP ಕೇಳುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೀವು ಕೊಟ್ಕೊಂಡು ಹೋಗ್ಬೇಕು ಇನ್ನೆರಡು ಪೇಜ್ನ. ಅಲ್ಲಾದ್ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಯಾವ ಏರಿಯಾ ಅಂತ ಕೇಳ್ಬಿಟ್ಟು ಬೆಂಗಳೂರು ಅಂತ ಹಾಕಿದ ತಕ್ಷಣ OTP ಕೆಳಗಡೆ OTP ವಿತ್ EVC ಅಂತ ನೀವು ಕೊಟ್ಟರೆ ಯಾರು ರಿಜಿಸ್ಟರ್ ಪರ್ಸನ್ ಇರ್ತಾರೋ ಅವ್ರ ಮೊಬೈಲ್ ನಂಬರ್ ಯಾವುದು ರಿಜಿಸ್ಟ್ರೇಷನ್ ತಗೋಬೇಕಾದ್ರೆ ಬಂದಿರುತ್ತೋ ಅವ್ರಿಗೆ OTP ಹೋಗುತ್ತೆ ಗೈಸ್. ಆ ಒಂದು OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ OTP ಹಾಕಿದ ತಕ್ಷಣ ನಿಮಗೆ ವ್ಯಾಲಿಡೇಷನ್ ಆಗುತ್ತೆ. ವ್ಯಾಲಿಡೇಷನ್ ಆಗಿ ಈ ಒಂದು ಅಮೆಂಡ್ಮೆಂಟ್ ಸಬ್ಮಿಷನ್ ಆಗುತ್ತೆ ಗೈಸ್. ಇದು ನಿಮಗೆ ಅವರು ವೆರಿಫೈ ಮಾಡಿ ಆಫೀಸರ್ಸು ಅಪ್ರೂವ್ ಮಾಡ್ತಾರೆ ಗೈಸ್. ಸೊ ಇದು
ಈ ಒಂದು ವಿಡಿಯೋ OTP ಹಾಕಿದ್ಮೇಲೆ ನಿಮಗೆ ಅಪ್ರೂವ್ ಮಾಡ್ತಾರೆ ಅವರು. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವಿಡಿಯೋ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ರೀತಿ ಅಮೆಂಡ್ಮೆಂಟ್ ಮಾಡಬೇಕು, ಎಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋ ರೀತಿ ಆಗಿತ್ತು ಗೈಸ್. ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.